ಅಸ್ಪೃಷ್ಟ ದೋಷಗಂಧಾಯ ದೋಷಗಳಿಲ್ಲ ಅಂತ ಮಾತ್ರ ಅಲ್ಲ, ದೋಷದ ಗಂಧವೂ ಇಲ್ಲ ಅಂತ ಪ್ರಸಾರ, ದೋಷದ ಪ್ರದೇಶವೂ ಇಲ್ಲ. ಯಾಕೆಂದರೆ ಸಾಮಾನ್ಯವಾಗಿ ಕೆಲವು ದೋಷಗಳಿದ್ದರೂ ಕೂಡ ಅದನ್ನು ಇಲ್ಲ ಅಂತ ಹೇಳೋ ಪದ್ಧತಿ ಇದೆ. ಏಕೋ ಹಿ ದೋಷೋ ಗುಣಸಂವಿಪಾಕೆ ನಿಮಜ್ಜದಿಂದೋ ಕಿರಣೇಶ್ವಿರುವಂತಹ. ಹಾಗೆ ಕೃಷ್ಣನಲ್ಲಿ, ಪರಮಾತ್ಮನಲ್ಲಿ, ಶ್ರೀರಂಗನಲ್ಲಿ ದೋಷ ಇಲ್ಲ ಅಂತ ಸುಮ್ಮನೆ ಹೇಳಿದ್ದು ಕೆಲವಿರಬಹುದು ಅಂತ ತಿಳ್ಕೋಬೇಡಿ ಅಂತ ರಸರಾಜ ಶ್ರೀಮಹಾರಾಯಣರು ಗಂಧ ಶಬ್ದ ಪ್ರಯೋಗ ಮಾಡಿ ಹೇಳ್ತಾರೆ. ಅಸ್ಪಷ್ಟ ದೋಷ ಗಂಧಾಯ, ಲವಲೇಶವೂ ಇಲ್ಲ. ಇನ್ನೊಂದು ಅರ್ಥ ಅಸ್ಪಷ್ಟ ದೋಷ ಗಂಧಾಯ. ಅಸ್ಪಷ್ಟ ದೋಷಗಳು ಒಂದು ಲಕ್ಷ್ಮೀದೇವಿ. ದೋಷಗಳಲ್ಲಿ ಮುಖ್ಯ ದೋಷ ಅಂದರೆ ದುಃಖ. ಸ್ಪಷ್ಟ ದುಃಖರು ಉಳಿದವರಲ್ಲ, ಅಸ್ಪಷ್ಟ ದುಃಖರು ಲಕ್ಷ್ಮೀದೇವಿ ಅಂತ ತತ್ವಸಂಖ್ಯಾನದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ. ಹಾಗಾಗಿ ಅಸ್ಪಷ್ಟ ದುಃಖಳಾದ ಲಕ್ಷ್ಮೀದೇವಿ ಅಸ್ಪಷ್ಟ ದೋಷಗಳು, ಅವಳಿಗೂ ಗಂಧವನ್ನು ಕೊಡುವವನು ಭಗವಂತ ಅಂತ ಒಂದು ಟೀಕಾಕೃತ್ಪಾದರು ಷಡ್ಪಷ್ಟ ಭಾಷ್ಯ ಅಂತರ ಪದ್ಮನಾಭಸ್ಯ ಶ್ರೀಪದಾಂಬುಜ ಜೇಣವ ಕಮಲಾ ಕಬರೀಭಾರ ಸುರಭೀಕರಮುದ್ಯತಾ ಅಂತ ಟೀಕಾಕೃತ್ಪಾದರು ಮಾಡಿದ ಉಪನಿಷತ್ ಭಾಷ್ಯ ಟೀಕೆಯಲ್ಲಿ ಮಾಡಿದ ಮಂಗಳಾಚರಣ. ಆ ದೃಷ್ಟಿಯಲ್ಲಿ ಅಸ್ಪಷ್ಟ ದೋಷಗಳಾದ ಮಹಾಲಕ್ಷ್ಮೀ ದೇವಿ ಅಂಥವಳಿಗೂ ತನ್ನ ಪಾದಪದ್ಮದಿಂದ ಗಂಧವನ್ನು ಕೊಡುವವನು ಪರಮಾತ್ಮ ಆದ್ದರಿಂದ ಅಸ್ಪಷ್ಟ ದೋಷಾಯ ಗಂಧವೂ ಏನು ಅಸ್ಪಷ್ಟ ದೋಷ. ವಿಶೇಷವಾಗಿ ಪರಂಪರೆ ಗ್ರಂಥವನ್ನು ಶ್ರೀರಂಗ ಕ್ಷೇತ್ರದಲ್ಲಿ ಬರೆದಿದ್ದಾಗ ನಮಸ್ಕಾರವನ್ನು ಮಾಡಿದ್ದಾರೆ. ಶ್ರೀರಂಗನಾಥ ಮೂಲರೂಪಿಯಾಗಿರುವಂತಹ ಪರಮಾತ್ಮ, ಆ ಪರಮಾತ್ಮನ ಒಂದು ಅಂಶ ಶ್ರೀರಂಗ. ಆದರೆ ಎರಡೂ ಅತ್ಯಂತ